ಈದ್ಗಾ ಮೈದಾನದಲ್ಲಿ ಯಾವುದೇ ವಿವಾದ ಗಲಾಟೆ ಇಲ್ಲದೆ ಸಾಂಘವಾಗಿ ಸಡಗರದ ನಡುವೆ ಗಣೇಶೋತ್ಸವ ನಡೆಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಕುಣಿದು ಕುಪ್ಪಳಿಸಿದರು. ಮೈಸೂರಿನಲ್ಲಿ ದಸರೆಗೆ ಬಂದಿರುವ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಬೆಂಗಳೂರಿನ ಪಬ್ಲಿಕ್ ಟಿವಿ ಮುಖ್ಯ ಕಚೇರಿಯಲ್ಲಿ 12ನೇ ವರ್ಷದ ಗಣೇಶ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಿತು. ದೇಶಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಡೆ ತರಹೇವಾರಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂಬೈನ ಜಿಎಸ್ಬಿ ಸೇವಾ ಮಂಡಳಿಯ ಮಹಾಗಣಪತಿ ಈ ಬಾರಿ ಗಮನ ಸೆಳೆದಿದೆ. ಈ ಗಣೇಶನಿಗೆ 66 ಕೆಜಿ ಚಿನ್ನಾಭರಣ, 325 ಕೆಜಿ ಬೆಳ್ಳಿ ಆಭರಣಗಳನ್ನು ತೊಡಿಸಲಾಗಿದೆ. ಬರೋಬ್ಬರಿ 400 ಕೋಟಿ ರೂಪಾಯಿಯ ವಿಮೆ ಮಾಡಿಸಲಾಗಿದೆ. ಇದು ದೇಶದ ಸಿರಿವಂತ ಗಣಪ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಅತ್ತ ಆಫ್ರಿಕಾ ಖಂಡದ ಉಗಾಂಡ ದೇಶದಲ್ಲೂ ಗಣೇಶನ ಸಂಭ್ರಮ ಮುಗಿಲು ಮುಟ್ಟಿದೆ. ಅಲ್ಲಿನ ಸಂಪ್ರದಾಯ ಅನುಸಾರ ಡ್ರಮ್ ಬಾರಿಸುತ್ತಾ ಗಣೇಶನನ್ನ ಸ್ವಾಗತಿಸಿದ ದೃಶ್ಯಗಳು ವೈರಲ್ ಆಗಿವೆ. ಹೊಸ ವಂದೇ ಭಾರತ್ ರೈಲನ್ನು ಯಾರು ನಡೆಸಬೇಕು ಎಂಬ ವಿಚಾರದಲ್ಲಿ ಆಗ್ರಾ ಮತ್ತು ಉದಯಪುರ ರೈಲು ಉದ್ಯೋಗಿಗಳ ನಡುವೆ ಕೋಟಾದಲ್ಲಿ ಜೋರ್ ಜಗಳ. ಆಗ್ರಾ ಮತ್ತು ಉದಯಪುರ ರೈಲು ಉದ್ಯೋಗಿಗಳು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ವಂದೇ ಭಾರತ ಎಂಜಿನ್ ಹತ್ತಿದ ಲೋಕೋ ಪೈಲಟ್ ಒಬ್ಬರನ್ನ ಹೊರಗೆ ಎಳೆದು ಹಲ್ಲೆ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಊಟ ಇಲ್ಲ ಅಂದ ಒಂದೇ ರೀಸನ್ಗೆ ಪಾನಮತ್ತ ಚಾಲಕನೊಬ್ಬ ಹೋಟೆಲ್ಗೆ ಟ್ರಕ್ ಅನ್ನು ನುಗ್ಗಿಸಲು ಯತ್ನಿಸಿದಂತಹ ಘಟನೆ ಪುಣೆಯಲ್ಲಿ ನಿನ್ನೆ ರಾತ್ರಿಯಾಗಿದೆ. ಹಲವು ಬಾರಿ ಹೋಟೆಲ್ ಮುಂಭಾಗಕ್ಕೆ ಟ್ರಕ್ ಗುದ್ದಿಸಿದ ಚಾಲಕ ಕಾರನ್ನು ಧ್ವಂಸ ಮಾಡಿದ್ದಾನೆ. ಹೋಟೆಲ್ ಸಿಬ್ಬಂದಿ ಕಲ್ಲು ತೂರಿ ಟ್ರಕ್ ತಡೆಯಲು ವಿಫಲ ಯತ್ನ ನಡೆಸಿದ್ದಾರೆ. ಕಡೆಗೆ ಪೊಲೀಸರು ಬಂದು ಟ್ರಕ್ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಯಾಗಿ ತುಫಾನ್ಗೆ ಚೀನಾ ತತ್ತರಿಸಿದೆ. ಗಂಟೆಗೆ 234 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಗಾಳಿಗೆ ವಾಹನಗಳ ಸಮೇತ ಜನ ತರಗೆಲೆಯ ರೀತಿ ಹಾರಿ ಹೋಗಿದ್ದಾರೆ. ಶೆಡ್ಗಳೆಲ್ಲ ಗಾಳಿಗೆ ಹಾರಿವೆ. ಅಲ್ಲೋಲ ಕಲ್ಲೋಲದ ಸ್ಥಿತಿ ನಿರ್ಮಾಣವಾಗಿದೆ. ಗಾಳಿಯ ಹೊಡೆತದಿಂದ ಏನೆಲ್ಲ ಆಗಿದೆ ಅನ್ನೋದನ್ನ ಹೇಳೋಕ್ಕಿಂತ ಈ ದೃಶ್ಯವೇ ಅವೆಲ್ಲವನ್ನು ವಿವರಿಸಿದೆ. ಬೋಯಿಂಗ್ ಸಂಸ್ಥೆ ಮೊದಲ ಬಾರಿಗೆ ನಡೆಸಿದ ಅಂತರಿಕ್ಷ ಮಾನವ ಸಹಿತ ಪ್ರಯೋಗ ಅರ್ಧದಲ್ಲೇ ಮುಗಿದಿದೆ. ಸುನಿತಾ ವಿಲಿಯಮ್ಸ್ ಸೇರಿ ವ್ಯೋಮಗಾಮಿಗಳೊಂದಿಗೆ ಅಂತರಿಕ್ಷಕ್ಕೆ ತೆರಳಿದ್ದ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ಇದೀಗ ವ್ಯೋಮಗಾಮಿಗಳಿಲ್ಲದೆ ವಾಪಸ್ಸಾಗಿದೆ. ಅಮೆರಿಕ ಕಾಲಮಾನ ಪ್ರಕಾರ ಶುಕ್ರವಾರ ರಾತ್ರಿ ಸುರಕ್ಷಿತವಾಗಿ ಭೂಮಿಗೆ ಹಿಂದಿರುಗಿದೆ. ಫೆಬ್ರವರಿಯಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮರ್ ಅವರನ್ನ ಭೂಮಿಗೆ ಕರೆತರಲು ನಾಸಾ ಪ್ಲಾನ್ ನಡೆಸಿದೆ.